ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೀವು ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ. ಕೇಳಿದೆ. ಹೊಟ್ಟೆಗೆ ಜೀವನಕ್ಕೆ ಕಾಂಗ್ರೆಸ್ ಬೇಕಂತೆ, ಓಟಿಗೆ ಬೇರೆಯವ್ರು ಬೇಕಂತೆ ಮಂಗಳೂರವ್ರಿಗೆ. ಈಗ ಅವರು ಸ್ವಲ್ಪ ಬೇರೆ ಒಂದು ಕನಸಿನ ಲೋಕದಲ್ಲಿ ಇದ್ದಾರೆ ಜನ. ಏನಂತ ಹೇಳಿದ್ರೆ ಈಗ ಎಲೆಕ್ಷನ್ ಆದ್ರೆ ಇಡೀ ಕರ್ನಾಟಕದಲ್ಲಿ, ಕರಾವಳಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಯಾರು ಸಹ ಅವರಿಗೆ ವೋಟ್ ಹಾಕೋದಿಲ್ಲ. ಒಂದು 20 ಸೀಟ್ ಸಿಕ್ಕಿದ್ರೆ ಅದು ದೊಡ್ಡದು ಈಗ ಎಲೆಕ್ಷನ್ ಆದ್ರೆ, ಗೊತ್ತಿರುವಂತ ವಿಷಯ. ಎರಡನೇದು, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ GDP ರೇಟ್ ಇರುವುದು ಕರಾವಳಿಗೆ. ಹೈಯೆಸ್ಟ್ GDP ರೇಟ್, ಸೆಕೆಂಡ್ ಹೈಯೆಸ್ಟ್ GDP ರೇಟ್, ಸಾರಿ, ಬೆಂಗಳೂರು ಆದ ನಂತರ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರುವುದು ಕರಾವಳಿಗೆ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಇವರು ಈ ಕಾಂಗ್ರೆಸ್ ಅವರ ಕೋಳಿ ಕೂಗಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಾಗ್ತದೆ ಅನ್ನುವ ಯೋಚನೆಯಲ್ಲಿ ಇವರು ಕೂತ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಗವರ್ಮೆಂಟ್ಗೆ ಬರ್ಲಿಕ್ಕಿಂತ ಮುಂಚೆ ಸಹ ಕರಾವಳಿ ಪ್ರದೇಶದವರು ಸ್ವಾವಲಂಬಿಗಳಾಗಿ ಒಳ್ಳೆ ರೀತಿಯ ಜೀವನ ಮಾಡ್ತಾ ಇದ್ರು. ಇವರು ಗ್ಯಾರಂಟಿಯಿಂದಾಗಿ ಏನೋ ನಮ್ದು ಹೊಟ್ಟೆ ಬಟ್ಟೆ ತುಂಬೆ ಅನ್ನುವಂತ ಕನಸಲ್ಲಿ ಕೂತ್ಕೊಳ್ಳೋದು ಬೇಡ ಇವರು. ಮೂರನೇದು, ಇವರ ಗ್ಯಾರಂಟಿ ಯೋಜನೆ ಏನಿದೆ ಅದು ನಮ್ಮ ಟ್ಯಾಕ್ಸೇ. ಇವ್ರ ಕಿಸೆಯಿಂದ ಕೊಡ್ತಾ ಇಲ್ಲ ಯಾರಿಗ್ ಸಹ. ಕೊಟ್ಟಿದಾರ ಯಾರಿಗಾದ್ರು? ಇವರು ಗ್ಯಾರಂಟಿ ಸಹ ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಯಾರಿಗೆ ಗ್ಯಾರಂಟಿ ಸಿಗ್ತಾ ಇದೆ ಅನ್ನುವಂತ ಹೇಳಿ ನೋಡು. ಅವರು ಯಾರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಕೇಳಿದ್ರೆ ಏನೋ ತಿಂಗಳಿಗೆ ಸಂಬಳ ಕೊಡ್ತೇವೆ ಅಂತ ನಾವೇನ್ ಪ್ರಾಮಿಸ್ ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ಕತ್ತರಿ ಇದ್ದಂತೆ ನಾವು ಸೂಜಿ ಇದ್ದಂತೆ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಧರ್ಮ ಜಾತಿ ಅಂತ ಹೊಡೆಯಕ್ ಹೋಗ್ತಾರೆ ಬಿಜೆಪಿಯವರು. ಅಲ್ಲಿ ಯುವಕರೇ ಇರ್ತಾ ಇಲ್ಲ. ಬೆಂಗಳೂರಿಗೆ ಹೋಗ್ತಿದ್ದಾರೆ, ದುಬೈಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲ ಯುವಕರು ಇದ್ದಾರೆ ಇಲ್ವಾ? ಬೇರೆ ಇವರು ಜಾಬ್ ಕ್ರಿಯೇಷನ್ ಗೆ ಬಗ್ಗೆ ಯೋಚನೆ ಮಾಡ್ಲಿ, IT ಕಂಪನಿ ಮನೆ ತರ್ಲಿಕ್ಕೆ ಯೋಚನೆ ಮಾಡ್ಲಿ. ಇವ್ರು ಇಲ್ಲಿ ಕೂತ್ಕೊಂಡು ಟೆರರಿಸ್ಟ್ ಗಳಿಗೆ ನಮ್ಮ ಬ್ರದರ್ಸ್ ಅಂತ ಹೇಳುದು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತವರಿಗೆ ಸಪೋರ್ಟ್ ಮಾಡುದು. 2014ರ 2013-14ರಲ್ಲಿ ಆದಂತ ಚುನಾವಣೆಯಲ್ಲಿ ಜನರು ಇವರನ್ನ ಗೆಲ್ಸಿದ್ರು. ಆಗ ರಕ್ತದ ಓಕಳಿಯನ್ನ ಹರಿಸಿದ್ದಾರೆ ಇವರಾಗ. ಎಷ್ಟು ಜನ ಯುವಕರನ್ನ ನಾವು ಆಗ ಕಳೆದುಕೊಂಡಿದ್ವಿ. ಈಗ ಪುನಃ ಹುಬ್ಬಳ್ಳಿಯಲ್ಲಿ ಹೈಕೋರ್ಟ್ಗೆ ಏನು ಹೇಳಿದೆ ಗೊತ್ತಿದೆ ನಿಮ್ಗೆ? ಹುಬ್ಬಳ್ಳಿಯಲ್ಲಿ ಏನು ಗಲಭೆ ಆಗಿತ್ತು, ಆ ಜಿಹಾದಿ ಶಕ್ತಿಗಳನ್ನ ಅವ್ರ ಮೇಲೆ ಹಾಕಿದಂತ ಕೇಸನ್ನ ವಾಪಸ್ ತಗೊಂಡ್ರು ಮೊನ್ನೆ. ಈಗ ಹೈಕೋರ್ಟ್ ಏನ್ ಹೇಳಿದೆ? ಚಿಮಾರಿ ಹಾಕಿ ಇವರು ಮಾನ ಮರ್ಯಾದೆಯನ್ನ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆ ಬೀದಿಗೆ ತಂದಿದ್ದಾರೆ. ಈಗ ಹೈಕೋರ್ಟ್ ನಲ್ಲಿ ಚಿಮಾರಿ ಹಾಕಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರದ್ದು ಇಂಟೆನ್ಷನ್ ಒಂದೇ, ವೋಟ್ ಬ್ಯಾಂಕ್ ಮಾತ್ರ. ಇವರಿಗೆ ಡೆವಲಪ್ಮೆಂಟ್ ಇಷ್ಟು ತನಕ ಆಗ್ಲಿಲ್ಲ. ನಿಮ್ಮ ಮುಂದಿನ ನಡೆ ಏನು ಭರತ್ ಶೆಟ್ಟಿ ಅವರೇ? ನೋಡಿ, ಮುಂದಿನ ನಡೆ ಯಾವ ವಿಷಯದ ಬಗ್ಗೆ ನೀವು ಹೇಳ್ತಿದ್ರಿ? ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ನೋಡಿ, ಡಿ ಕೆ ಶಿವಕುಮಾರ್ ಬಾಯಿ ಬಂದಂಗೆ ಮಾತಾಡೋದು ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಹೀಗೆಲ್ಲ ಲೂಸ್ ಟಾಕ್ಸ್ ಮಾಡ್ತಾವೆ. ಯಾಕಂದ್ರೆ ದಿಸ್ ದ ಸ್ಟೇಟ್ ಆಫ್ ಡೆಸ್ಪರೇಷನ್. ಅವ್ರು ಡೆಸ್ಪರೇಟ್ ಆಗಿದ್ದಾರೆ, ದೊಡ್ಡ ರೀತಿಯಲ್ಲಿ ಡೆಸ್ಪರೇಷನ್ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಇವರು ಹೇಳಿದ್ದಕ್ಕೆ ಎಲ್ಲದಕ್ಕೂ ಸಹ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ದಿನ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ. ಒಂದ್ ನೆನ್ಪಿಟ್ಕೊಳ್ಳಿ, ಕರಾವಳಿ ಜನರು ಇವ್ರ ಮೇಲೆ ಅವಲಂಬಿತರಾಗ್ಲಿಲ್ಲ. ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೀವು ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ. ಕೇಳಿದೆ. ಹೊಟ್ಟೆಗೆ ಜೀವನಕ್ಕೆ ಕಾಂಗ್ರೆಸ್ ಬೇಕಂತೆ, ಓಟಿಗೆ ಬೇರೆಯವ್ರು ಬೇಕಂತೆ ಮಂಗಳೂರವ್ರಿಗೆ. ಈಗ ಅವರು ಸ್ವಲ್ಪ ಬೇರೆ ಒಂದು ಕನಸಿನ ಲೋಕದಲ್ಲಿ ಇದ್ದಾರೆ ಜನ. ಏನಂತ ಹೇಳಿದ್ರೆ ಈಗ ಎಲೆಕ್ಷನ್ ಆದ್ರೆ ಇಡೀ ಕರ್ನಾಟಕದಲ್ಲಿ, ಕರಾವಳಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಯಾರು ಸಹ ಅವರಿಗೆ ವೋಟ್ ಹಾಕೋದಿಲ್ಲ. ಒಂದು 20 ಸೀಟ್ ಸಿಕ್ಕಿದ್ರೆ ಅದು ದೊಡ್ಡದು ಈಗ ಎಲೆಕ್ಷನ್ ಆದ್ರೆ, ಗೊತ್ತಿರುವಂತ ವಿಷಯ. ಎರಡನೇದು, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ GDP ರೇಟ್ ಇರುವುದು ಕರಾವಳಿಗೆ. ಹೈಯೆಸ್ಟ್ GDP ರೇಟ್, ಸೆಕೆಂಡ್ ಹೈಯೆಸ್ಟ್ GDP ರೇಟ್, ಸಾರಿ, ಬೆಂಗಳೂರು ಆದ ನಂತರ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರುವುದು ಕರಾವಳಿಗೆ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಇವರು ಈ ಕಾಂಗ್ರೆಸ್ ಅವರ ಕೋಳಿ ಕೂಗಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಾಗ್ತದೆ ಅನ್ನುವ ಯೋಚನೆಯಲ್ಲಿ ಇವರು ಕೂತ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಗವರ್ಮೆಂಟ್ಗೆ ಬರ್ಲಿಕ್ಕಿಂತ ಮುಂಚೆ ಸಹ ಕರಾವಳಿ ಪ್ರದೇಶದವರು ಸ್ವಾವಲಂಬಿಗಳಾಗಿ ಒಳ್ಳೆ ರೀತಿಯ ಜೀವನ ಮಾಡ್ತಾ ಇದ್ರು. ಇವರು ಗ್ಯಾರಂಟಿಯಿಂದಾಗಿ ಏನೋ ನಮ್ದು ಹೊಟ್ಟೆ ಬಟ್ಟೆ ತುಂಬೆ ಅನ್ನುವಂತ ಕನಸಲ್ಲಿ ಕೂತ್ಕೊಳ್ಳೋದು ಬೇಡ ಇವರು. ಮೂರನೇದು, ಇವರ ಗ್ಯಾರಂಟಿ ಯೋಜನೆ ಏನಿದೆ ಅದು ನಮ್ಮ ಟ್ಯಾಕ್ಸೇ. ಇವ್ರ ಕಿಸೆಯಿಂದ ಕೊಡ್ತಾ ಇಲ್ಲ ಯಾರಿಗ್ ಸಹ. ಕೊಟ್ಟಿದಾರ ಯಾರಿಗಾದ್ರು? ಇವರು ಗ್ಯಾರಂಟಿ ಸಹ ಯಾವ್ದು ಸರಿಯಾಗಿ ಬರ್ತಾ ಇಲ್ಲ.
ಯಾರಿಗೆ ಗ್ಯಾರಂಟಿ ಸಿಗ್ತಾ ಇದೆ ಅನ್ನುವಂಥದ್ದು ಹೇಳಿ ನೋಡು. ಅವರು ಯಾರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಕೇಳಿದ್ರೆ ಏನೋ ತಿಂಗಳಿಗೆ ಸಂಬಳ ಕೊಡ್ತೇವೆ ಅಂತ ನಾವೇನ್ ಪ್ರಾಮಿಸ್ ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ಕತ್ತರಿ ಇದ್ದಂತೆ ನಾವು ಸೂಜಿ ಇದ್ದಂತೆ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಧರ್ಮ ಜಾತಿ ಅಂತ ಹೊಡೆಯಕ್ ಹೋಗ್ತಾರೆ ಬಿಜೆಪಿಯವರು. ಅಲ್ಲಿ ಯುವಕರೇ ಯುವಕರೇ ಇರ್ತಾ ಇಲ್ಲ. ಬೆಂಗಳೂರಿಗೆ ಹೋಗ್ತಿದ್ದಾರೆ, ದುಬೈಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲ ಯುವಕರು ಇದ್ದಾರೆ ಇಲ್ವಾ? ಬೇರೆ ಇವರು ಜಾಬ್ ಕ್ರಿಯೇಷನ್ ಗೆ ಬಗ್ಗೆ ಯೋಚನೆ ಮಾಡ್ಲಿ, IT ಕಂಪನಿ ಮನೆ ತರ್ಲಿಕ್ಕೆ ಯೋಚನೆ ಮಾಡ್ಲಿ. ಇವ್ರು ಇಲ್ಲಿ ಕೂತ್ಕೊಂಡು ಟೆರರಿಸ್ಟ್ ಗಳಿಗೆ ನಮ್ಮ ಬ್ರದರ್ಸ್ ಅಂತ ಹೇಳುದು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತವರಿಗೆ ಸಪೋರ್ಟ್ ಮಾಡುದು. 2014 2013-14 ಆದಂತ ಚುನಾವಣೆಯಲ್ಲಿ ಜನರು ಇವರನ್ನ ಗೆಲ್ಸಿದ್ರು. ಆಗ ರಕ್ತದ ಓಕಳಿಯನ್ನ ಹರಿಸಿದ್ದಾರೆ ಇವರಾಗ. ಎಷ್ಟು ಜನ ಯುವಕರನ್ನ ನಾವಾಗ ಕಳೆದುಕೊಂಡಿದ್ವಿ. ಈಗ ಪುನಃ ಹುಬ್ಬಳ್ಳಿಯಲ್ಲಿ ಹೈಕೋರ್ಟ್ಗೆ ಏನು ಹೇಳಿದೆ ಗೊತ್ತಿದೆ ನಿಮ್ಗೆ? ಹುಬ್ಬಳ್ಳಿಯಲ್ಲಿ ಏನು ಗಲಭೆ ಆಗಿತ್ತು, ಆ ಜಿಹಾದಿ ಶಕ್ತಿಗಳನ್ನ ಅವ್ರ ಮೇಲೆ ಹಾಕಿದಂತ ಕೇಸನ್ನ ವಾಪಸ್ ತಗೊಂಡ್ರು ಮೊನ್ನೆ. ಈಗ ಹೈಕೋರ್ಟ್ ಏನ್ ಹೇಳಿದೆ? ಚಿಮಾರಿ ಹಾಕಿರೋ ಮಾನ ಮರ್ಯಾದೆಯನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆ ಬೀದಿಗೆ ತಂದಿದ್ದಾರೆ. ಈಗ ಹೈಕೋರ್ಟ್ ನಲ್ಲಿ ಚಿಮಾರಿ ಹಾಕಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರದ್ದು ಇಂಟೆನ್ಷನ್ ಒಂದೇ, ವೋಟ್ ಬ್ಯಾಂಕ್ ಮಾತ್ರ. ಇವರಿಗೆ ಡೆವಲಪ್ಮೆಂಟ್ ಇಷ್ಟು ತನಕ ಆಗ್ಲಿಲ್ಲ. ನಿಮ್ಮ ಮುಂದಿನ ನಡೆ ಏನು ಭರತ್ ಶೆಟ್ಟಿ ಅವರೇ? ನೋಡಿ, ಮುಂದಿನ ನಡೆ ಯಾವ ವಿಷಯದ ಬಗ್ಗೆ ನೀವು ಹೇಳ್ತಿದ್ರಿ? ಕರ್ನಾಟಕದ DK ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ನೋಡಿ. DK ಶಿವಕುಮಾರ್ ಬಾಯ್ ಬಂದಾಗೆ ಮಾತಾಡೋದು ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹೀಗೆಲ್ಲ ಲೂಸ್ ಟಾಕ್ಸ್ ಮಾಡ್ತಾವ. ಯಾಕಂದ್ರೆ ದಿಸ್ ದ ಸ್ಟೇಟ್ ಆಫ್ ಡೆಸ್ಪರೇಷನ್. ಅವ್ರು ಡೆಸ್ಪರೇಟ್ ಆಗಿದ್ದಾರೆ, ದೊಡ್ಡ ರೀತಿಯಲ್ಲಿ ಡೆಸ್ಪರೇಷನ್ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಇವರು ಹೇಳಿದಕ್ಕೆ ಎಲ್ಲದಕ್ಕೂ ಸಹ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ದಿನ ಒಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಒಂದ್ ನೆನ್ಪಿಟ್ಕೊಳ್ಳಿ, ಕರಾವಳಿ ಜನರು ಇವ್ರ ಮೇಲೆ ಅವಲಂಬಿತರಾಗ್ಲಿಲ್ಲ. ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. DK ಶಿವಕುಮಾರ್ ಅವರ ಹೇಳಿಕೆ ನೀವು ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ. ಕೇಳಿದೆ. ಹೊಟ್ಟೆಗೆ ಜೀವನಕ್ಕೆ ಕಾಂಗ್ರೆಸ್ ಬೇಕಂತೆ, ಓಟಿಗೆ ಬೇರೆಯವ್ರು ಬೇಕಂತೆ ಮಂಗಳೂರವ್ರಿಗೆ. ಈಗ ಅವರು ಸ್ವಲ್ಪ ಬೇರೆ ಒಂದು ಕನಸಿನ ಲೋಕದಲ್ಲಿ ಇದ್ದಾರೆ ಜನ. ಏನಂತ ಹೇಳಿದ್ರೆ, ಈಗ ಎಲೆಕ್ಷನ್ ಆದ್ರೆ ಇಡೀ ಕರ್ನಾಟಕದಲ್ಲಿ, ಕರಾವಳಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಯಾರು ಸಹ ಅವರಿಗೆ ವೋಟ್ ಹಾಕೋದಿಲ್ಲ. ಒಂದು 20 ಸೀಟ್ ಸಿಕ್ಕಿದ್ರೆ ಅದು ದೊಡ್ಡದು ಈಗ ಎಲೆಕ್ಷನ್ ಆದ್ರೆ, ಗೊತ್ತಿರುವಂತ ವಿಷಯ. ಎರಡನೇದು, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ GDP ರೇಟ್ ಇರೋದು ಕರಾವಳಿಗೆ. ಹೈಯೆಸ್ಟ್ GDP ರೇಟ್, ಸೆಕೆಂಡ್ ಹೈಯೆಸ್ಟ್ GDP ರೇಟ್, ಬೆಂಗಳೂರು ಆದ ನಂತರ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರೋದು ಕರಾವಳಿಗೆ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರಾವಳಿಯವರೇ. ಇವರು ಈ ಕಾಂಗ್ರೆಸ್ ಅವರ ಕೋಳಿ ಕೂಗಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಾಗ್ತದೆ ಅನ್ನುವ ಯೋಚನೆಯಲ್ಲಿ ಇವರು ಕೂತ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಗವರ್ಮೆಂಟ್ ಗೆ ಬರ್ಲಿಕ್ಕಿಂತ ಮುಂಚೆ ಸಹ ಕರಾವಳಿ ಪ್ರದೇಶದವರು ಸ್ವಾವಲಂಬಿಗಳಾಗಿ ಒಳ್ಳೆ ರೀತಿಯ ಜೀವನವನ್ನೇ ಮಾಡ್ತಾ ಇದ್ರು. ಇವರು ಗ್ಯಾರಂಟಿಯಿಂದಾಗಿ ಏನೋ ನಮ್ದು ಹೊಟ್ಟೆ ಬಟ್ಟೆ ತುಂಬೆ ಅನ್ನುವಂತ ಕನಸಲ್ಲಿ ಕೂತ್ಕೊಳ್ಳೋದು ಬೇಡ ಇವರು. ಮೂರನೇದು, ಇವರ ಗ್ಯಾರಂಟಿ ಯೋಜನೆ ಏನಿದೆ ಅದು ನಮ್ಮ ಟ್ಯಾಕ್ಸೇ. ಇವ್ರ ಕಿಸೆಯಿಂದ ಕೊಡ್ತಾ ಇಲ್ಲ ಯಾರಿಗ ಸಹ, ಕೊಟ್ಟಿದಾರ ಯಾರಿಗಾದ್ರು? ಇವರು ಗ್ಯಾರಂಟಿ ಸಹ ಯಾವ್ದು ಸರಿಯಾಗಿ ಬರ್ತಾ ಇಲ್ಲ. ಯಾರಿಗೆ ಗ್ಯಾರಂಟಿ ಸಿಗ್ತಾ ಇದೆ ಅನ್ನುವಂಥದ್ದು ಹೇಳಿ ನೋಡು. ಅವರು ಯಾರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಕೇಳಿದ್ರೆ ಏನೋ ತಿಂಗಳಿಗೆ ಸಂಬಳ ಕೊಡ್ತೇವೆ ಅಂತ ನಾವೇನ್ ಪ್ರಾಮಿಸ್ ಮಾಡ್ತೇವೆ ಅನ್ನುವಂತ ಮಾತನ್ನ ಬಿಜೆಪಿ ಕತ್ತರಿ ಇದ್ದಂತೆ ನಾವು ಸೂಜಿ ಇದ್ದಂತೆ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಧರ್ಮ ಜಾತಿ ಅಂತ ಹೊಡೆಯಕ್ ಹೋಗ್ತಾರೆ ಬಿಜೆಪಿಯವರು. ಅಲ್ಲಿ ಯುವಕರೇ ಯುವಕರೇ ಇರ್ತಾ ಇಲ್ಲ. ಬೆಂಗಳೂರಿಗೆ ಹೋಗ್ತಿದ್ದಾರೆ, ದುಬೈಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲ ಯುವಕರು ಇದ್ದಾರೆ ಇಲ್ವಾ? ಬೇರೆ ಇವರು ಜಾಬ್ ಕ್ರಿಯೇಷನ್ ಗೆ ಬಗ್ಗೆ ಯೋಚನೆ ಮಾಡ್ಲಿ, IT ಕಂಪನಿ ಮನೆ ತರ್ಲಿಕ್ಕೆ ಯೋಚನೆ ಮಾಡ್ಲಿ. ಇವ್ರು ಇಲ್ಲಿ ಕೂತ್ಕೊಂಡು ಟೆರರಿಸ್ಟ್ ಗಳಿಗೆ ನಮ್ಮ ಬ್ರದರ್ಸ್ ಅಂತ ಹೇಳುದು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತವರಿಗೆ ಸಪೋರ್ಟ್ ಮಾಡುದು. 2013-14 ಆದಂತ ಚುನಾವಣೆಯಲ್ಲಿ ಜನರು ಇವರನ್ನ ಗೆಲ್ಸಿದ್ರು. ಆಗ ರಕ್ತದ ಓಕಳಿಯನ್ನ ಹರಿಸಿದ್ದಾರೆ ಇವರಾಗ. ಎಷ್ಟು ಜನ ಯುವಕರನ್ನ ನಾವಾಗ ಕಳೆದುಕೊಂಡಿದ್ವಿ. ಈಗ ಪುನಃ ಹುಬ್ಬಳ್ಳಿಯಲ್ಲಿ ಹೈಕೋರ್ಟ್ಗೆ ಏನು ಹೇಳಿದೆ ಗೊತ್ತಿದೆ ನಿಮ್ಗೆ? ಹುಬ್ಬಳ್ಳಿಯಲ್ಲಿ ಏನು ಗಲಭೆ ಆಗಿತ್ತು, ಆ ಜಿಹಾದಿ ಶಕ್ತಿಗಳನ್ನ ಅವ್ರ ಮೇಲೆ ಹಾಕಿದಂತ ಕೇಸನ್ನ ವಾಪಸ್ ತಗೊಂಡ್ರು ಮೊನ್ನೆ. ಈಗ ಹೈಕೋರ್ಟ್ ಏನ್ ಹೇಳಿದೆ? ಚಿಮಾರಿ ಹಾಕಿರೋ ಮಾನ ಮರ್ಯಾದೆಯನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆ ಬೀದಿಗೆ ತಂದಿದ್ದಾರೆ. ಈಗ ಹೈಕೋರ್ಟ್ ನಲ್ಲಿ ಚಿಮಾರಿ ಹಾಕಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರದ್ದು ಇಂಟೆನ್ಷನ್ ಒಂದೇ, ವೋಟ್ ಬ್ಯಾಂಕ್ ಮಾತ್ರ. ಇವರಿಗೆ ಡೆವಲಪ್ಮೆಂಟ್ ಇಷ್ಟು ತನಕ ಆಗ್ಲಿಲ್ಲ. ನಿಮ್ಮ ಮುಂದಿನ ನಡೆ ಏನು ಭರತ್ ಶೆಟ್ಟಿ ಅವರೇ? ನೋಡಿ, ಮುಂದಿನ ನಡೆ ಯಾವ ವಿಷಯದ ಬಗ್ಗೆ ನೀವು ಹೇಳ್ತಿದ್ರಿ? ಕರ್ನಾಟಕದ DK ಶಿವಕುಮಾರ್ ಅವರ ಹೇಳಿಕೆ ವಿಚಾರವಾಗಿ ನೋಡಿ. DK ಶಿವಕುಮಾರ್ ಬಾಯ್ ಬಂದಾಗೆ ಮಾತಾಡೋದು ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹೀಗೆಲ್ಲ ಲೂಸ್ ಟಾಕ್ಸ್ ಮಾಡ್ತಾವ. ಯಾಕಂದ್ರೆ ದಿಸ್ ದ ಸ್ಟೇಟ್ ಆಫ್ ಡೆಸ್ಪರೇಷನ್.
ಅವ್ರು ಡೆಸ್ಪರೇಟ್ ಆಗಿದ್ದಾರೆ, ದೊಡ್ಡ ರೀತಿಯಲ್ಲಿ ಡೆಸ್ಪರೇಷನ್ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಇವರು ಹೇಳಿದಕ್ಕೆ ಎಲ್ಲದಕ್ಕೂ ಸಹ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ದಿನ ಒಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಒಂದ್ ನೆನ್ಪಿಟ್ಕೊಳ್ಳಿ, ಕರಾವಳಿ ಜನರು ಇವ್ರ ಮೇಲೆ ಅವಲಂಬಿತರಾಗ್ಲಿಲ್ಲ.